ರನ್ಯಾರಾವ್ ಪ್ರಕರಣದಲ್ಲಿ ಕೇವಲ ಅಧಿಕಾರಿಗಳಿಗೆ ಏರ್ಪೋರ್ಟ್ ಸಿಬ್ಬಂದಿಗೆ ಮಾತ್ರ ಡವಡವ ಶುರುವಾಗಿಲ್ಲ. ಬದಲಾಗಿ ರಾಜ್ಯದ ಇಬ್ಬರು ಸಚಿವರಿಗೂ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಂತಾಗಿದೆ. ಇಬ್ಬರು ಸಚಿವರಿಗೆ ಸದ್ಯದಲ್ಲೇ ದಿಲ್ಲಿ ಪರೇಡ್ ನಡೆಸೋ ಸಾಧ್ಯತೆ ಇದೆ. ಚಿನ್ನದ ಚೋರಿ ರನ್ಯಾರಾವ್ ಪ್ರಕರಣ ಸದ್ಯ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ರಾಜ್ಯದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಈಗಾಗಲೇ ರಾಜಕೀಯ ಜಟಾಪಟಿಗೂ ಈ ಕೇಸ್ ಎಡೆ ಮಾಡಿಕೊಟ್ಟಿದೆ. ಈ ನಡುವೆ ಬಂಗಾರದ ಕೇಸ್ ಕಾಂಗ್ರೆಸ್ನ ನೆಮ್ಮದಿಗೆ ಭಂಗ ತಂದಿದೆ. ರನ್ಯಾ ಪ್ರಕರಣದಲ್ಲಿ ಸಚಿವರಿಬ್ಬರಿಗೆ ವಿಚಾರಣೆ. ಇಬ್ಬರೂ ಸಚಿವರಿಗೆ ಸದ್ಯದಲ್ಲೇ ಡೆಲ್ಲಿ ಪರೇಡ್ ಸಾಧ್ಯತೆ. ರನ್ಯಾ ಪ್ರಕರಣದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಚಿವರಿಬ್ಬರಿಗೆ ಢವ ಶುರುವಾಗಿದೆ. ಇಬ್ಬರು ಸಚಿವರಿಗೆ ಸದ್ಯದಲ್ಲೇ ಡೆಲ್ಲಿ ಪರೇಡ್ ನಡೆಯುವ ಸಾಧ್ಯತೆ ಇದೆ. ಪ್ರಕರಣ ಸಂಬಂಧ ಈಗಾಗಲೇ ಸಿಬಿಐ ಇಡಿಯಲ್ಲಿ ಎಫ್ಐಆರ್ ಆಗಿದೆ. ದೆಹಲಿಯ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಅಕ್ರಮ ಚಿನ್ನ ಸಾಗಾಟಕ್ಕೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಡಿಆರ್ಐ ಬಳಿ ಸಿಬಿಐ ಹಾಗೂ ಇಡಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ದಾರೆ. ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಸಚಿವರು ಕರೆ ಮಾಡಿದ್ರು. ಹೀಗಾಗಿ ನೋಟಿಸ್ ನೀಡಿ ಸಿಬಿಐ ಕೇಂದ್ರ ಕಚೇರಿಯಲ್ಲೇ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ರನ್ಯಾ ಜೊತೆ ಲಿಂಕ್ ಇರೋ ಬಗ್ಗೆ ಸಚಿವರಿಗೆ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ. ಡಿಕೆಶಿ ಔತಣ ಕೂಟಕ್ಕೂ ಸಚಿವರ ಚಕ್ಕರ್ಗೂ ರನ್ಯಾ ಕೇಸ್ಗೂ ಸಂಬಂಧ. ಇನ್ನು ರನ್ಯಾರಾವ್ ಪ್ರಕರಣದಲ್ಲಿ ಸಚಿವರು ಭಾಗಿ ಎಂಬ ಚರ್ಚೆ ಜೋರಾಗಿರುವಾಗಲೇ ಮೊನ್ನೆಯ ಡಿಸಿಎಂ ಡಿಕೆಶಿ ಔತಣ ಕೂಟಕ್ಕೆ ಕೆಲ ಹಿರಿಯ ಸಚಿವರು ಗೈರಾಗಿದ್ದು ಮಹತ್ವ ಪಡ್ಕೊಂಡಿದೆ. ಪಕ್ಷದ ಆಂತರಿಕ ವಲಯದಲ್ಲಿ ಇದರ ಬಗ್ಗೆ ಗುಸುಗುಸು ನಡೆಸಲಾಗ್ತಿದೆ. ಇದೇ ಕಾರಣಕ್ಕೆ ಸಚಿವರು ಡಿನ್ನರ್ಗೆ ಗೈರಾದ್ರ ಅಥವಾ ಬೇರೆ ಕಾರಣಗಳೂ ಇದೆಯಾ ಎಂಬ ಚರ್ಚೆ ಶುರುವಾಗಿದೆ. ಆದ್ರೆ ಸಚಿವ ಎಂಬಿ ಪಾಟೀಲ್ ಈ ಮಾತನ್ನ ಅಲ್ಲಗಳೆದಿದ್ದಾರೆ. ಪರಮೇಶ್ವರ್ ತಿರ್ಕೊಂಡು ಯಾಕೆ ಯಾರೋ ಒಬ್ಬರು ತಿರ್ಕೊಂಡಾಗ ಇದು ಮಾಡ್ತಾರ? ಅವ್ರಿಗೆ ಯಾರೋ ಭಾಳ ಹತ್ತಿರದವ್ರು ಯಾರೋ ತಿರ್ಕೊಂಡಿದ್ದಾರೆ. ತಿರ್ಕೊಂಡಾಗ ನಾನು ತಿರ್ಕೊಂಡೋದಕ್ಕಿಂತ ಇದು ಇಂಪಾರ್ಟೆಂಟ್ ಆಗ್ತದೆ ಅವಾಗ. ಒಟ್ಟಾರೆ ಚಿನ್ನದ ಚೋರಿ ರನ್ಯಾರಾವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಸಚಿವರಿಗೆ ಢವಢವ ಶುರುವಾಗಿದೆ. ದೆಹಲಿಗೆ ಬುಲಾವ್ ನೀಡಿ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಾಯಕರು ಈ ಕೇಸ್ನಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದು ಸಚಿವರ ವಿಚಾರಣೆ ಮತ್ತಷ್ಟು ವಾಗ್ವಾದಗಳಿಗೆ ಆಸ್ಪದ ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.